This video is just for fun and not to hurt anyone. In case if you're hurted, ಐ ಡೋಂಟ್ ಕೇರ್. ಏನ್ ಮಾಡ್ತೀರಾ ಮಾಡ್ಕೋ ಹೋಗಿ, ಕೇರೇ ಮಾಡಲ್ಲ ನಾನು. ಓಟಿ ತಿಂತೀರಾ? ಅದು ಮರ್ತೇ ಹೋಗಿದೆ ನಮ್ಗೆ ಅವ್ರ ಕ್ಲಾಸ್ ಕ್ಲಿಯರ್ ಅನ್ನೋದು. ಅಷ್ಟು ಮಟ್ಟಿಗೆ ಅವ್ರ ಕೆಲಸಗಳೆಲ್ಲ ಏನ್ ಇಂಪಾರ್ಟೆಂಟ್ ಗಾಯ ಹೋಗ್ತಿದ್ದಾರೆ. ರೋಷನ್ ಅಂತ ಹೆವಿಯಾಗಿರೋದು ಚಳಿ ಮಾತ್ರ ಕೈ ಕಾಲೆಲ್ಲ ಫ್ರೀಸ್ ಆಗ್ತೈತೆ. ಕಾಶ್ಮೀರಕ್ಕೆ ಹೋಗೋದು ತಿಕ್ಕಾ ಮುಚ್ಕೊಂಡು ಹೇಳೋ ಮುಂದೆ ನಾವು ನಾಳೆ 10% ನಾಳೆ ಹೋಗೋಣ. ಬಟ್ಟೆ ತಪ್ಪಿಲ್ಲ ಯಾರಿಗೂ ಬಂದ್ ಚೋಟಿ ಆಗ್ಬಿಟ್ಟು ಹೊಗೆ ಬರ್ತಾ ಇದೆ. ಮುಂದೆ ಇರೋ ಎಕ್ಸ್ಪೀರಿಯನ್ಸ್ ವಿಡಿಯೋದಲ್ಲಿ ತೋರಿಸ್ತಾನೆ. ಓಕೆ ಅಷ್ಟೇ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾವು ಮಡಿಕೇರಿಗೆ ಹೋಗ್ತಾ ಇದೀವಿ ಬೈಕಲ್ಲೇ. ಆ್ಯಂಡ್ ನನ್ನ ಬೈಕ್ ಬಂದು ನಿತೇಶ್ ಅವ್ರ ಹಾಸ್ಟೆಲಲ್ಲಿ ಇದೆ. ಆ್ಯಂಡ್ ನಾನು ಮತ್ತೆ ಜಯಂತ್ ನಿತೇಶ್ ಅವ್ರ ಹಾಸ್ಟೆಲ್ಗೆ ಹೋಗ್ಬಿಟ್ಟು ಅಲ್ಲಿಂದ ವಿಡಿಯೋ ಬಗ್ಗೆ ನಾನು ಇನ್ನ ಡೀಟೇಲ್ಡ್ ಆಗಿ ಹೇಳ್ತೀನಿ. ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಜೀವನ್ ಅವ್ರ ಮನೆಗೆ ಹೋಗ್ತಾ ಇದೀವಿ. ಕಾಂತಾರ ಫಿಲಮ್ ಎಲ್ಲ ಮಾಡಿರೋದು ನೀವು ಆಲ್ಮೋಸ್ಟ್ ನೋಡಿರ್ತೀರ ಅಂತ. ಕೋಲ ಮಾಡ್ತಾರಲ್ಲ ಆ ಥರ ಅಲ್ಲೊಂದು ಪೂಜೆ ಇದೆ. ಅದನ್ನ ನೋಡಬೇಕು ಅಂತ ನನಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ಎಕ್ಸೈಟ್ಮೆಂಟ್ ಜಾಸ್ತಿ ಇತ್ತು. ಆ್ಯಂಡ್ ಅದನ್ನ ನೋಡೋಕ್ಕೆ ನಾವು ಆಲ್ಮೋಸ್ಟ್ 95 to 100 kilometers ಇದೆ ಇಲ್ಲಿಂದ. ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ಲಾಂಗ್ ರೈಡ್ ಹೋಗ್ತಾ ಇದ್ದೀನಿ. ಹೇಗಿರುತ್ತೆ ಅಂತ ನೋಡೋಣ. ಇವತ್ತು ಕಾಲೇಜಲ್ಲಿ ಸೆಷನ್ಸ್ ಎಲ್ಲ ಇತ್ತು, ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಮಡಿಕೇರಿಗೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನಾನು ಬಂದು ಈ ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ ಆ್ಯಂಡ್ ನನ್ನ ಫ್ರೆಂಡ್ ಬಂದು ಬುಲೆಟ್ ತಗೋತಿದ್ದಾನೆ. ಸೊ ಗಾಡಿ ಫುಲ್ ಟ್ಯಾಂಕ್ ಮಾಡಿಕೊಂಡು ಪೆಟ್ರೋಲ್ ಬಂಕಿಂದ ನಮ್ಮ ಟ್ರಿಪ್ನ ಸ್ಟಾರ್ಟ್ ಮಾಡಿದ್ವು. ಸೊ ವಿತ್ ಫುಲ್ ಆಫ್ ಎಕ್ಸೈಟ್ಮೆಂಟ್ ಲಾಂಗ್ ರೈಡ್ ಸ್ಟಾರ್ಟ್ ಆಯಿತು. ಸ್ವಲ್ಪ ಹೊತ್ತು ಆಗಿಲ್ಲ, ಅಷ್ಟು ಬೇಗ ಫುಲ್ಲು ಹಾರನ್ ಸೌಂಡ್ ಬಂತು. 5 minutes later. ಏನಪ್ಪ ಅಂತ ನೋಡಿದ್ರೆ ಟೀ ಕುಡಿಬೇಕಂತೆ. ಹುಣಸೂರು ದಾಟಿಲ್ಲ ನಾವಿನ್ನ, ಅಷ್ಟು ಬೇಗ ಈ ಬೃಹಸ್ಪತಿಗಳಿಗೆ ಟೀ ಬೇಕಂತೆ. ಇವಾಗ ಟೈಮ್ ಬಂದು 5:25 ಆಗಿದೆ. ಇವಾಗ ನಾವು ಟೀ ಕುಡಿಯೋಕೆ ಬಂದಿದ್ದೀವಿ. ಟೀ ಕುಡಿಯೋ ಗ್ಯಾಪಲ್ಲಿ ನನ್ನ ಫ್ರೆಂಡ್ಸ್ಗೆಲ್ಲ ಒಂದು ಇಂಟ್ರೋ. ಮುಖಗಳು ನೋಡಿ ಒಂದು ಸ್ವಲ್ಪ. ಜಯಂತ್ ಅಂತ ಇವರು, ನಿತೇಶ್ ಅಂತ. ಓಟಿ ತಿಂತೀರಾ? ಇವರು ಚಂದನ್ ಅಂತ. ನಾನು ನಮ್ಮ ಕ್ಲಾಸ್ ಇಯರ್. ಅದು ಮರ್ತೇ ಹೋಗಿದೆ ನಮ್ಗೆ ಅವ್ರ ಕ್ಲಾಸ್ ಇಯರ್ ಅನ್ನೋದು. ಅಷ್ಟು ಮಟ್ಟಿಗೆ ಅವ್ರ ಕೆಲಸಗಳೆಲ್ಲ ಇದೆ. ಬಂದು ನಮ್ಮ ಜೀವನ್ ಆ್ಯಂಡ್ ಇವ್ರ ಮನೆಗೆ ನಾವು ಹೋಗ್ತಾ ಇರೋದು ಕೋಲಕ್ಕೆ. ಸೊ ಹೇಳಿ ಇನ್ನೊಬ್ರು ಮೇನ್ ಇಂಪಾರ್ಟೆಂಟ್ ಗಾಯ ಹೋಗ್ತಿದ್ದಾರೆ, ರೋಷನ್ ಅಂತ. ನಾವು ಟೀ ಕುಡ್ಕೊಂಡು ಸ್ವಲ್ಪ ರಿಫ್ರೆಶ್ ಆಗಿ ಹಂಗೆ ಇವಾಗ ಡೈರೆಕ್ಟ್ ಜೀವನ್ ಮನೆಗೆ ಹೋಗ್ಬೇಕು. ಜೀವನ್ ಮನೆಗೆ ಹೋಗ್ಬಿಟ್ಟು ಕಂಟಿನ್ಯೂ. Ladies and gentlemen, welcome aboard Delta Airlines Flight 2998 bound for Atlanta, Georgia, with continued service to Dallas-Fort Worth International Airport. ಸೊ ಫೈನಲಿ 7:28ಗೆ ಜೀವನ್ ಅವ್ರ ಮನೆಗೆ ಬಂದು ರೀಚ್ ಆದವು. ಹೆವಿಯಾಗಿರೋದು ಚಳಿ ಮಾತ್ರ ಕೈ ಕಾಲೆಲ್ಲ ಫ್ರೀಸ್ ಆಗ್ತೈತೆ. ಕಾಶ್ಮೀರಕ್ಕೆ ಹೋಗೋದು. ಸೊ ಬನ್ನಿ, ಇವಾಗ ಸಖತ್ ಚಳಿ ಐತೈತೆ. ಈಚೆ ಒಳಗಡೆ ಹೋಗ್ಬಿಟ್ಟು ಟೀ ಕುಡ್ಬಿಟ್ಟು ಹಂಗೆ ಹೋಗ್ಬಿಟ್ಟು ಅವ್ರನ್ನ ಮಾತಾಡ್ಸ್ಕೊಂಡು ಕೋಲಕ್ಕೆ ಹೋಗೋಣ. ಸೊ ಒಳಗಡೆ ಬಂದು ಟೀ ಪಕೋಡ ಆ್ಯಂಡ್ ಜೊತೆಗೆ ಈ ಪ್ಯೂರ್ ಹನಿ ಕುಡಿದ್ಬಿಟ್ಟು ಈಚೆ ಒಂದು ರೌಂಡ್ ಹಾಕೊಂಡ್ಬರೋದ ಅಂತ ಹೋದವು. ನಾವಿವಾಗ ಜೀವನ್ ಅವ್ರ ಮನೆಗೆ ಬಂದಿದ್ದೀವಿ. ಸಖತ್ ಚಳಿ ಇತ್ತು, ಅವಾಗಲೇ ಟೀ ಕುಡಿಯೋಣ ಅಂತ ಹೋದಾರ. ಟೀ ಪಕೋಡ ಮಿಕ್ಸ್ಚರ್ ಅಂತ ಫುಲ್. ಅದರಲ್ಲೂ ಇಂಪಾರ್ಟೆಂಟ್ ಏನಂದ್ರೆ ಇವ್ರ ಮನೇಲಿ ಒಂದು ಜೇನ್ ಇತ್ತಂತೆ. ಆ ಜೇನ್ ತುಪ್ಪ ಕೊಟ್ಟರು. ಪ್ಯೂರ್ ಹನಿ ಬ್ರೋ, ಸಕ್ಕದಾಗಿ ಬಂದಂಗೆ ಆಯ್ತೈತೆ ನಮ್ಗೆ ಹನಿ ತಿನ್ಕೊಂಡು. ಫುಲ್ ಕಾಡು ಅಲ್ವಾ? ಕಾಡಲ್ವಾ? ಲೈಟು ಕಾಣಿಸ್ತಿಲ್ಲ. ಚಳಿ ಫ್ರೆಂಡ್ಸ್, ಏನ್ ಮಾಡೋದು ಹೇಳಿ. ಚಳಿ 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 ತಿಕ್ಕಾ ಮುಚ್ಕೊಂಡು ಹೇಳೋ ಮುಂದೆ ನಾಳೆ ಹೋಗೋಣ. 2 ಹಂದಿ 3 ಹಂದಿ ಐತೆ ಫ್ರೆಂಡ್ಸ್. ಒಂದು ಇಲ್ಲಿ ನಡೀತಾ ಐತೆ, ಇನ್ನೇಳು ಅಲ್ಲಿ ಕೂಡಕೈತೆ. ಆಕ್ಚುಲಿ ಇವಾಗ ಭಯ ಆಯ್ತಿರೋದು ಏನಂದ್ರೆ, ನಾನು ಬಂದು ಗುಡ್ಡದ ಬುತ್ತಲ್ಲ ನಂಬಲ್ಲ ಅಷ್ಟು. ಬಟ್ ಇವಾಗ ಜೀವನ ಹೇಳೋ ಕಥೆಗಳನ್ನ ನೋಡಿದ್ರೆ ಒಂದು ಸ್ವಲ್ಪ ಭಯ ಆಗ್ತದೆ. ನಾಳೆ ಹೋಗೋದು ಆಲ್ಮೋಸ್ಟ್ 90% ಕನ್ಫರ್ಮ್ ಇಲ್ಲ. ಯಾವಾಗ ಬರುತ್ತೆ ಟೈಮ್ ಟೇಬಲ್ ಕ್ಲಾಸು ನಾಳೆ ಹೋಗೋಣ ಅನ್ನೋ ಪ್ಲಾನು. ಬಟ್ ಇವನ್ ಕೈಯಲ್ಲೇ ಇರೋದು ಇವಾಗ ನಾಳೆ ಹೋಗೋದೇನು ಅಂತ. ಅವ್ರ ಅಣ್ಣ ಇವಾಗಲೇ ಫೋನ್ ಮಾಡಿ ಸಕ್ಕದಾಗಿ ವೇಟ್ ಮಾಡ್ತಾಳೆ. ನಾನು ಕೂರ್ಗ್ ಬಂದಿದ್ದೀನಿ ಅಂತ ಗೊತ್ತೇ ಇಲ್ಲ ಅವ್ರಿಗೆ. ಹಾ
ಇವನ್ ಪಾಪ ಫುಲ್ ಅವನ್ ಪಾಪ ನಾಳೆ ಬಂದ್ಬಿಡ್ತೀವೇನೋ ನಂಬಿಕೆಯಲ್ಲಿ ನಮ್ನ ನಂಬ್ಕೊಂಡ್ ಬಂದ. ಅವನೆಲ್ಲ ನಾನೇ ಅದ್ರ ಮೇಲೆ ನಂಬಿಕೆಯಲ್ಲಿ ಬಂದು ಬಟ್ಟೆ ತತ್ತಿಲ್ಲ ಯಾರಿಗೂ. ಬಂದ್ ಚೋಟಿ ಆಗ್ಬಿಟ್ಟು ಒಳ್ಳೆ ಶಂಡ ಇದ್ದಂಗೆ ಇದೆಯಲ್ಲೋ. ಸೊ ಫೈನಲಿ ಇವಾಗ ಬಂದು ಇನ್ಫಾರ್ಮೇಶನ್ ಇಲ್ಲ, ಕೋಲ ಮುಗಿಸ್ಕೊಂಡು ಬೆಳಗ್ಗೆ ನೋಡೋಣ ಹೋಗೋದಾ ಇಲ್ವಾ ಅಂತ. ಓಕೆ, ಸೊ ನೋಡಿ ಕೋಲಕ್ಕೆ ಹೋಗ್ತಿದೀವಿ. ಇವರು ಪೇರೆಂಟ್ಸಲ್ಲಿ ಯಾಕೆ ರೆಡಿ ಆಗ್ತವೆ ಇವಾಗ? ಆ್ಯಕ್ಚುಲಿ ಎದ್ರುಕೊಂಡು ಮಾತಾಡ್ತಾನೆ ಜಯಂತ. ಈ ಕಡೆ ನಮ್ಮ ಜೀವನ ಅಮ್ಮ ಅವ್ರಿಗೆ ಅದು ಅವ್ನು ಹೇಳಿರೋದು ನಿಮ್ಗೆ ಕೇಳಿಸಿರಲ್ಲ ಅನ್ಕೋತೀನಿ. ಇಲ್ಲಿ ಕಡೆ ಜೀವನ ಅವರೇ ಅಂತ ಹೇಳ. ಒಬ್ಬನಿಗೆ ತುಂಬಾ ನಾಚಿಕೆ, ಇನ್ನೊಬ್ಬನ ನಾಚಿಕೆ. ಈ ಫ್ರೀಸಿಂಗ್ ಟೆಂಪರೇಚರ್ ಅಲ್ಲೂ ಇವುಗಳಿಗೆ ಮೇಕಪ್ ಕೇಳ್ತೈತೆ ನೋಡಿ. ಇವನು ಹ್ಯಾಂಡ್ಸಮ್ ಹಾಕಿದಾರೆ, ಇವರು ಕರ್ನಾಟಕ ಇದ್ರೆ ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಆ್ಯಂಡ್ ಜೀವನ್ ಅವ್ರ ಅಮ್ಮ ನಮಗೆ ಹೊಟ್ಟೆ ತುಂಬ ಊಟ ಹಾಕಿದ್ರು. ಆ್ಯಂಡ್ ಅದನ್ನೆಲ್ಲ ಈಚೆ ಬರ್ಸೋ ಥರ ಜೀವನ್ ನಮಗೆ ಅವ್ನ ಡ್ರೈವಿಂಗ್ ಸ್ಕಿಲ್ಸ್ನ ತೋರಿಸ್ತಿದ್ದ. ಜೀವ ಮೆಲ್ಲಕ್ಕೆ ಹೋಗೋ, ಜೀವ ಬಾಯಿಗೆ ಬರ್ತೈತಿ. ಏನಪ್ಪ ಮಂಕಿ ಕ್ಯಾಪ್ ಎಲ್ಲ ಹಾಕೊಂಡು ಇಲ್ಲೆಲ್ಲ ಅರ್ಧ ಹೋಗ್ತಾ ಇದೆ ಕಣೋ. ಚಳಿ ಇಲ್ಲ, ಬಟ್ ಚಳಿ ಅನಿಸ್ತಿರ ನನಗೆ. ಬೀಚ್ ಹಾಕ್ಬಿಟ್ಟು ನಿಂತ್ಕೋ, ಎಲ್ಲ ಗೊತ್ತಾಯ್ತದೆ. ಯಾರೇ ಚಪ್ಪರ್ ನನ್ನ ಮಕ್ಕಳು. ಡ್ರೈವಿಂಗ್ ಮಾತ್ರ ಮಸ್ತಾಗಿದೆ. ಚಳಿ ಇರೋದ್ರಿಂದ ಕಾರಲ್ಲಿ ಹೋಗೋ ಪರಿಸ್ಥಿತಿ ಬಂದಿದೆ. ಲಕ್ಷ ಕೊಟ್ಟು ಬೈಕ್ ತಗೋಬೇಡಿ, ಒಂದ್ ಕಾರ್ ತಗೊಳ್ಳಿ. ನಾನ್ ನೋಡಿ 3.5 ಕೊಟ್ಟು ಬೈಕ್ ತಗೊಂಡೆ. ಸೊ ಇವಾಗ ಇಲ್ಲೇ ಪ್ರಯೋಜನ ಇಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. 3.5, ನಂದೊಂದು 2. ಇಲ್ಲೇ ಒಂದು 10 ಲಕ್ಷಕ್ಕೆ ನಾವು ಬಡವ ನೊಂದಿದ್ದೇನೆ ತಗೊಂಡು, ಬಟ್ ಬೈಕ್ ಅಲ್ಲ, ಕಾರ. ಓಮಿನಿ ಇಸ್ ದ ಬೆಸ್ಟ್ ಗಾಡಿ ಬ್ರೋ. ಎಲ್ಲದಕ್ಕೂ ಯೂಸ್ ಆಗುತ್ತೆ, ಎಲ್ಲದಕ್ಕೂ ಕಿಡ್ನಾಪಿಂಗ್, ಮಾರ್ಕೆಟಿಂಗ್. ಇವ್ರಂತೂ ಅದೇ ತರ ಮಕ್ಕಿಗೆ ಅಲ್ಲ. ಬರ್ತಾರೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಕೈಯಲ್ಲಿ ಒಂದು ಸ್ನೈಪರ್ ಇಲ್ಲ, ಅಷ್ಟೊಂದಿಲ್ಲ. ಏನ್ ಫಸ್ಟ್ ಎಕ್ಸ್ಪೆರಿಮೆಂಟ್ ಇವನೇ ನೋಡಿ 20 ವರ್ಷದಿಂದ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಿತೇಶ್ ಜೈ ಶ್ರೀರಾಮ್ ಆಗ್ಬಿಟ್ರೆ. ಅವನು ಸ್ವಲ್ಪ ನೋಡಕ್ಕೆ ಗಾಂಜಾ ಪಾರ್ಟಿ. ಸಿಗರೇಟ್ ಸೇತಿದ್ರೆ ನೀವು 1/2 ಮೀಟರ್ ದೂರದಲ್ಲಿ ನಿಂತಿರ್ತಾನೆ. ನಾವು ಸಿಗರೇಟ್ ಸೇದಲ್ಲ. ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಸೊ ಈ ಸುಳ್ಳುಗಳೆಲ್ಲ ಕೇಳಿ ನಿಮ್ಗೆ ಸ್ವಲ್ಪ ಖುಷಿ ಬಂದಿರ್ಬೋದು. ಆಕ್ಚುಲಿ ಕೋಲ್ಡ್ ಆಗಿರಕ್ಕೆ ಇದೇ ರೀಸನ್. ಸೊ ಲೆಟ್ಸ್ ಮೀಟ್ ಅಟ್ ದ ಟೆಂಪಲ್. ಫೈನಲಿ ಬಂದಾಯ್ತು ದೇವಸ್ಥಾನ ಎಂಟ್ರಿ. ಇದ್ರೊಳಗಡೆ ಸ್ಟಾರ್ಟ್ ಆಗಿದೆ. ದೇವರು ಸಿಗ್ತಾ ಇಲ್ಲ, ಅವನ್ನ ಮೀಟ್ ಮಾಡ್ಕೊಂಡು ಹಂಗೆ ಮಾತಾಡ್ಕೊಂಡು ಒಳಗಡೆ ನೋಡಿ ನಮ್ಮ ಋತಿಕ್ ಅವರು, ಇಲ್ಲಿ ಚಂದನು, ಅಲ್ಲಿ ನಿತೇಶ್ ನೋಡಿ ಪೇಟೆ ಕಟ್ತವನೆ. ಅಲ್ಲಿ ಹಿಮಾಲಯಕ್ಕೆ ಬಂದಿರೋ ತರ ನಮ್ಮ ಜಯಂತ್ ಅವ್ರು ಬಂದಿದ್ದಾರೆ. ಶಾಟ್ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ 1 ಶಾಟ್, ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ 1 ಶಾಟ್. ನೋಡಿ ಹೊಗೆ ಬರ್ತಾ ಇದೆ ಅಷ್ಟೇ. ಋತಿಕ್ ನಮ್ಗೆ ಸ್ಪಾನ್ಸ್ ಮಾಡ್ತಾರೆ. ಇಲ್ಲಿ ವರ್ಷ ನಡೀತಾ ಇದೆ. ಇದು ಒಂದು 3ನೇ ವರ್ಷದ ಕೋಲ. ಮೈಸೂರಿಂದ ನಮ್ಮ ಗೆಳೆಯರೆಲ್ಲ ಬಂದಿದ್ದಾರೆ. ನಾವು ಎಕ್ಸೈಟೆಡ್ ಆಗಿದ್ದೀವಿ, ನಮ್ಮ ಫ್ರೆಂಡ್ಸ್ ಎಕ್ಸೈಟೆಡ್ ಆಗಿದ್ದೀವಿ. ಸ್ಟಾರ್ಟ್ ಆಗಿಲ್ಲ. ಒಳಗಡೆ ಇದಾವೆ ರೌಂಡ್ ಅಂದ ತಕ್ಷಣ ಈ ರೌಂಡ್ ಅಂತ ಅನ್ಕೋಬೇಡಿ, ನಂಗೆ ಆ ಥರ ಏನಿಲ್ಲ. ಜಸ್ಟ್ ವಾಕಿಂಗ್ ರೌಂಡ್, ಅದನ್ನ ಹೇಳಕ್ ಬಂದೆ. ಸೊ ಹಾಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲೇ ಒಂದು ಟೀ ಅಂಗಡಿ ಇದೆ, ಟೀ ಕುಡ್ಕೊಂಡು ಹೋಗೋಣ ಅಂತ ಪ್ಲಾನ್ ಆಯ್ತು. ನೋಡಕ್ ಬಂದಿದೀವಿ ಫೈನಲಿ. ಅವರು ಇದೇ ತರಾನೇ ಸೇಮ್. ಈ ಪೇಟ ಕತ್ಕೊಂಡ್ಬಂಡ್ರೆ ಕಣ್ಣಿಂಗ್ ಆಫ್ ಮಾಡಬಹುದು. ವೈ ನಿಜವಾಗ್ಲೂ ನನಗೆ ಬಾಡಿನಲ್ಲಿ ಬ್ಲಡ್ ನನಗೆ ಒಂಥರ ಆಗ್ಬಿಡ್ತು. ಈ ಕಡೆ ಅದೇ ಕಳಿಸ್ತೀರಾ ಈಗ? ಸಿಗರೇಟ್ ಮಾತಾಡಕ್ಕೆ ಐತಿಲ್ಲ, ಅಷ್ಟ್ರ ಮಟ್ಟಿಗೆ ಚಳಿ ಹೊಡಿತೈತೆ. ಕ್ಲಾಸಸ್ ಇದೆ, ಸೆಮಿನಾರ್ ಇದೆ.
ಕಾನ್ಫರೆನ್ಸ್ ಇದೆ, ಅಟೆಂಡ್ ಮಾಡಬೇಕು. ಸೊ ಜಯಂತ್ ಕೆಟ್ಟ ಮಾತು ಮಾತಾಡಬಾರ್ದು.